ಧನುಸ್ಸು ರಾಶಿ ಆತ್ಮೋದ್ಧಾರಕ್ಕೆ ಅಥವಾ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದಷ್ಟು ವಿಚಾರಗಳನ್ನು ನೀವು ಚಿಂತನೆ ಮಾಡಿದರೆ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯತ್ನಗಳನ್ನು ನಡೆಸಿದರೆ ನಿಮಗೆ ಅದರಲ್ಲಿ ಸಹಕಾರ ಅಥವಾ ಸಹಾಯ ಬೇರೆಯವರಿಂದ ಆಗಿ ತುಂಬ ಯಶಸ್ಸನ್ನು ಗಳಿಸಲಿಕ್ಕೆ ಅವಕಾಶಕ್ಕೆ ಈ ದಿವಸ ದಾರಿ ಇದೆ. ಅದನ್ನು ಕಂಡುಕೊಳ್ಬೇಕಾದಂಥದ್ದು. ವಿನಾಕಾರಣ ಸಿಟ್ಟಿಗೆ ಹೇಳ್ತೀರಿ, ಏನೂ ಕಾರಣ ಇರೋದಿಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕೋಪವನ್ನು ಮಾಡಿಕೊಂಡು ಬೇರೆಯವರಿಗೂ ಕೂಡ ಅಸಮಾಧಾನವನ್ನು ಉಂಟು ಮಾಡ್ತೀರಿ. ಬೇರೆಯವರಿಗೆ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಬರುತ್ತೆ ಅನ್ನುವಂಥದ್ದನ್ನು ಆಲೋಚನೆ ಮಾಡಿ. ಕರ್ತವ್ಯ ಲೋಪ, ಅದರ ಆಪಾದನೆ ನಿಮ್ಮ ಮೇಲೆ ಬರುತ್ತೆ. ನೀವು ಕೆಲಸ ಮಾಡಿದರೂ ಕೂಡ ಏನೋ ಕರ್ತವ್ಯದಲ್ಲಿ ಲೋಪ ಆಗಿದೆ ಅನ್ನುವಂಥದ್ದು ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮನೆಯ ನವೀಕರಣ ಆಗ್ಬೋದು, ಅಲಂಕಾರ ಆಗ್ಬೋದು, ಮನೆಗೇನಾದರೂ ಖರೀದಿ ಮಾಡುವಂಥದ್ದಾಗ್ಬೋದು, ಆ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡ್ತೀರಿ. ದಾಂಪತ್ಯ ಜೀವನ ಸುಖಮಯವಾಗಿದ್ದರೂ ಕೂಡ ನೀವು ಅದಕ್ಕೆ ಏನೋ ಒಂದು ರೀತಿಯ ಆಸ್ಪದ ಕೊಡೋದಿಲ್ಲ. ನಿಮ್ಮಿಂದನೇ ಏನೋ ಸಮಸ್ಯೆ ಅನ್ನುವ ರೀತಿಯಲ್ಲಿ ಮನೆಯ ವಾತಾವರಣ ಉಂಟಾಗ್ತಕ್ಕಂಥದ್ದಾಗತ್ತೆ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಸಾಂಸಾರಿಕವಾಗಿರತಕ್ಕಂತಹ ಗೊಂದಲಗಳು ದೂರವಾಗಲಿ, ಶುಭವಾಗಲಿ. ಮಕರ ರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಂಕಷ್ಟದ ದಿವಸ ಅಂತ ಹೇಳಬೇಕು. ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಹಲವಾರು ಸವಾಲುಗಳು ಬರುತ್ತೆ, ಅಥವಾ ತುಂಬ ಪರಿಶ್ರಮವನ್ನು ಪಡಬೇಕಾದಂತಹ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹೇಳಬೇಕು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಜಗಳವಾಗಬಹುದು, ಆದರೆ ಏನೂ ಪ್ರಯೋಜನ ಆಗೋದಿಲ್ಲ. ಜಗಳ ಮಾಡೋದ್ರಿಂದ ನಿಮಗೇನಾದರೂ ಅನುಕೂಲ ಆಗತ್ತೆ ಅನ್ನುವಂಥದ್ದಾದರೆ ಹೌದು, ಆದರೆ ಜಗಳ ಮಾಡಿಯೂ ಕೂಡ ಏನು ಪ್ರಯೋಜನ ಆಗಲಿಲ್ಲ ಅಂತಂದರೆ ವ್ಯರ್ಥ. ಮೂಲತಃ ಜಗಳವನ್ನು ಮಾಡುವಂಥದ್ದೇ ದೊಡ್ಡ ತಪ್ಪು. ಆದರೆ ಸಮಾಜದಲ್ಲಿ ಇರತಕ್ಕಂತಹ ಒಂದು ಆ ವ್ಯವಸ್ಥೆಗೆ ಯಾರೂ ಕೂಡ ಕಡಿವಾಣ ಹಾಕಲಿಕ್ಕೆ ಆಗದೇ ಇರತಕ್ಕಂಥದ್ದು. ಕೆಲಸದ ಒತ್ತಡ ತುಂಬ ಇರುತ್ತೆ, ಅದನ್ನು ಗಮನಿಸಿಕೊಂಡು ನೀವು ತಾಳ್ಮೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಕೆಲಸದ ಒತ್ತಡ ಹೆಚ್ಚಾದಾಗ ಅಲ್ಲಿಯ ಕೋಪವನ್ನು, ಒತ್ತಡವನ್ನು ಬೇರೆಯವರ ಮೇಲೆ ಹಾಕ್ತಕ್ಕಂಥದ್ದಿದೆಯಲ್ಲ, ಅದು ದೊಡ್ಡ ತಪ್ಪಾಗ್ತಕ್ಕಂತಹದ್ದು. ನಿಮ್ಮ ತಿರುಗಾಟ ತುಂಬವಾಗಿರುತ್ತೆ, ಅಂದರೆ ಹೆಚ್ಚು ತಿರುಗ್ತೀರಿ, ಆದಾಯ ಮಾತ್ರ ಏನೂ ಕೂಡ ಇರೋದಿಲ್ಲ. ಅಲ್ಲಿಗೆ ವ್ಯರ್ಥ ಅನ್ನೋ ಅರ್ಥ. ಎಲ್ಲ ಆದಮೇಲೆ ಆಧ್ಯಾತ್ಮಿಕವಾಗಿ ಯೋಚನೆಯನ್ನು ಮಾಡ್ತೀರಿ. ಏನೇನು ವ್ಯಾವಹಾರಿಕವಾಗಿ ನೀವು ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕೋ ಎಲ್ಲ ನಡ್ಕೊಂಡು ಜಗಳ ಮಾಡಿ ಎಲ್ಲ ಮುಗಿಯುತ್ತೆ. ಕೊನೆಗೆ ಅಧ್ಯಾತ್ಮದ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಪ್ರಯೋಜನ ಏನಾಯಿತು? ಯಾವುದೂ ಕೂಡ ಉಪಯೋಗಕ್ಕೆ ಬರದೇ ಇರತಕ್ಕಂಥದ್ದು. ಪಾರಿಜಾತ ಸರಸ್ವತಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ, ಶುಭವಾಗಿ. ಕುಂಭರಾಶಿ ವ್ಯವಹಾರದ ದೃಷ್ಟಿಯಿಂದ, ವ್ಯಾಪಾರದ ದೃಷ್ಟಿಯಿಂದ ಸಾಧಾರಣವಾದಂತಹ ದಿವಸ. ತುಂಬ ಆದಾಯ ಏನೋ ಬಂದುಬಿಡುತ್ತೆ, ಏನೋ ಅನುಕೂಲವಾಗಿಬಿಡುತ್ತೆ ಅನ್ನುವಂತಹ ಭ್ರಮೆ ಖಂಡಿತ ಬೇಡ ಅಂತ ಅರ್ಥ. ಮನೆಯಲ್ಲಿ ಸಂತೋಷ ಅಂತಕ್ಕಂಥದ್ದಿರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಕೊರತೆ ಅಂತಕ್ಕಂಥದ್ದಿಲ್ಲ. ನಿಮ್ಮ ಒಳ್ಳೆಯ ಸ್ವಭಾವದ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಜನ ಕಾಯ್ತಾ ಇರ್ತಾರೆ. ನಿಮ್ಮಿಂದ ಏನಾಗತ್ತೆ ಅನ್ನುವಂತಹ ರೀತಿಯಲ್ಲಿ ಜನ ನಿಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ. ಕಿರಿಯರು ಕೂಡ ನಿಮ್ಮನ್ನು ಆಧಾರವಾಗಿಟ್ಟುಕೊಂಡು ಹಲವಾರು ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ನೀವೊಂದು ಮಾತು ಹೇಳಿದರೆ ಸಾಕು, ಅದು ನಮಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಭಾವನೆಯಲ್ಲಿ ಅವರಿರ್ತಾರೆ. ಬೇರೆಯವರ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ನೀವು ಬಹಳ ಚತುರರಾಗಿರ್ತೀರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೆಲಸಗಳನ್ನು ನೀವು ಮಾಡುವಂಥದ್ದಿದೆ. ವೈವಾಹಿಕ ಅಥವಾ ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗೋದಕ್ಕೆ ಚಿಂತನೆಯನ್ನು ನಡೆಸ್ತೀರಿ. ನಾನು ಆ ಕೆಲಸಕ್ಕೆ ಹೋಗಬೇಕು ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು. ಸಂಬಂಧಿಕರು ಹಣಕ್ಕೋಸ್ಕರವಾಗಿ ನಿಮ್ಮನ್ನು ಹಿಂಸೆ ಮಾಡ್ಬೋದು, ದುಡ್ಡಿಗೋಸ್ಕರವಾಗಿ ಸಂಬಂಧಿಕರಲ್ಲಿ ಏನೋ ಮಾತುಕತೆಗಳು ಬರ್ಬೋದು, ನಿಮ್ಮನ್ನು ಯಾವುದೋ ಒರಟಾದಂತಹ ರೀತಿಯಲ್ಲಿ ನಿಮ್ಮನ್ನು ಕೇಳಬಹುದು ಅಂತಕ್ಕಂಥದ್ದು. ಈಶ್ವರನನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಆತ್ಮೀಯರ, ಸ್ನೇಹಿತರ, ಬಂಧುಗಳ ಒಂದು ಪ್ರೀತಿ ವಿಶ್ವಾಸಕ್ಕೆ ಕಟ್ಟುಬಿದ್ದು ದಾಕ್ಷಿಣ್ಯಕ್ಕೊಳಗಾಗಿ ಇಡೀ ದಿವಸವನ್ನು ವ್ಯರ್ಥ ಮಾಡಿಕೊಳ್ತೀರಿ. ನಿಮ್ಮ ವೈಯಕ್ತಿಕವಾದ ಯಾವ ಕೆಲಸಗಳು ಕೂಡ ಆಗೋದಿಲ್ಲ. ಬೇರೆಯವರ ಕೆಲಸದಲ್ಲೇ ಅಥವಾ ಬೇರೆಯವರಿಗೆ ಸಹಾಯ ಮಾಡೋದರಲ್ಲೇ ನಿಮ್ಮ ಸಮಯ ಪೂರ್ಣವಾಗಿ ಹೋಗುವಂಥದ್ದಾಗುತ್ತೆ. ಮಕ್ಕಳು ತುಂಬ ವಿಧೇಯರಾಗಿರ್ತಾರೆ, ಅದರಿಂದ ಬಹಳ ಸಂತೋಷ. ನಿಮ್ಮ ಮಕ್ಕಳು ನೀವು ಹೇಳಿದ ಹಾಗೆ ಕೇಳ್ತಕ್ಕಂಥದ್ದು, ನಿಮ್ಮ ಮಾತನ್ನು ದಾಟದೇ ಇರತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ತುಂಬ ಆನಂದವನ್ನು ಉಂಟು ಮಾಡುತ್ತೆ. ಕೈ ಹಿಡಿದಂತಹ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ, ಆದರೆ ನೀವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ.
ಯಾಕೆ ಅಂತಂದರೆ ಬೇರೆಯವರ ಸಹಾಯಕ್ಕೋಸ್ಕರವಾಗಿ ನೀವು ದಿನವನ್ನು ಮೀಸಲಾಗಿಟ್ಟಿರ್ತೀರಿ ಅಂತಕ್ಕಂಥದ್ದು. ಒಳ್ಳೆಯ ಕೆಲಸವನ್ನು ಆರಂಭ ಮಾಡೋದಕ್ಕೆ ಬಹಳ ಸಮಯ ಚೆನ್ನಾಗಿದೆ, ಆದರೆ ಆ ಮನಸ್ಸು ಬರೋದಿಲ್ಲ. ನೀವು ಬೇರೆ ಕಡೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಿ ಅಂತಕ್ಕಂಥದ್ದು. ಅನಿರೀಕ್ಷಿತವಾದಂತಹ ಧನಾಗಮವಾಗತ್ತೆ, ಏನೋ ಒಂದು ರೀತಿಯ ಆನಂದವಾಗ್ತಕ್ಕಂಥದ್ದು. ಸಮಾಜದಲ್ಲಿ ಹೆಸರನ್ನು ಗಳಿಸೋದಕ್ಕೆ ಅವಕಾಶಗಳು ಈ ದಿವಸ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಗೊಂದಲಗಳು ದುಗುಡಗಳು ದೂರವಾಗಲಿ ಅಂತ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಲಿ.